ವಿಶಾಲಾಕ್ಷಿ ದಿನೇಶ್ ದೇವಾಡಿಗ ಅವರು ಕುಮಾರಿ ಮೇಘನಾ ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶೆಟ್ಟಿ ಇವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಸತೀಶ್ ಪೂಜಾರಿ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ನಾವು ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಪ್ರತಿ ವರ್ಷ ಕದಂನ ರೀತಿ ರಿವಾಜಿನಂತೆ ದೇವಾಡಿಗ ಸಮುದಾಯದಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ಗಣ್ಯರನ್ನು ಗುರುತಿಸಿ ಅವರನ್ನು ಉತ್ತೇಜಿಸುವ ಸಲುವಾಗಿ ದೇವಾಡಿಗ ಸಾಧಕ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಗುವುದು. ಹಾಗೆಯೇ ಈ ವರ್ಷ ಸ್ಯಾಕ್ಸೋಫೋನ್ ವಾದನದಲ್ಲಿ ಸಾಧನೆಗೆ ಇದಿರುವಂತಹ ಕುಮಾರಿ ಮೇಘನಾ ಸಾಲಿಗ್ರಾಮ್ ಅವರನ್ನ ಆಯ್ಕೆ ಮಾಡಿರುತ್ತೇವೆ. ಅವರ ಸಾಧನೆಯ ವಿವರಣೆಯನ್ನು ಈ ರೀತಿ ಪ್ರಶಸ್ತಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನೀಗ ನಾವು ಕಿರು ದೃಶ್ಯ ಮಾಧ್ಯಮದಲ್ಲಿ ನೋಡಿಕೊಂಡು ಬರೋಣ. ದೇವಾಡಿಗ ಬಾಂಧವರೆಲ್ಲರೂ ಮೆಚ್ಚಿ ಹರಸುವಂತದ್ದು ಭವ್ಯ ಭಾರತದ ಕರ್ನಾಟಕದ ಕಡಲ ಕಿನಾರೆ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿ ದುರ್ಗಾದ ಶೇರಿಗಾರ್ ಮತ್ತು ಜಯಲಕ್ಷ್ಮಿರವರ ಮಗಳಾಗಿ ಜನಿಸಿ ಸುಂದರ್ ಶೇರಿಗಾರ್ ಅವರಿಂದ ತರಬೇತಿ ಪಡೆದು ಕದ್ರಿ ಗೋಪಾಲನಾಥರವರನ್ನು ಗುರುಪ್ರೇರಣೆಯಾಗಿ ಸ್ವೀಕರಿಸಿ ಸ್ಯಾಕ್ಸೋಫೋನ್ ವಾದನದಿಂದ ಈಗಾಗಲೇ ನಾಡಿನ ಉದ್ದಗಲಕ್ಕೂ ಸಂಗೀತ ಸುಧೆಯನ್ನು ಹರಿಸಿ ಸಂಚಲನವನ್ನು ಮೂಡಿಸಿದ್ದೀರಿ. ನಿಮ್ಮ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆಂಧ್ರಪ್ರದೇಶ ಸರ್ಕಾರದ ಕಲಾ ಪ್ರಶಸ್ತಿ, ಗಂಗೂಬಾಯಿ ಹಾನ್ಗಲ್ ಕಲಾ ಕಲ್ಯಾಣ ಪ್ರಶಸ್ತಿ, ಉಡುಪಿ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಕೊಡಮಾಡುವ ನಾದ ವಿಶಾರದೆ ನಿಮ್ಮನ್ನು ಅರಿಸಿಕೊಂಡು ಬಂದಿವೆ. ನಿಮ್ಮ ಸ್ಯಾಕ್ಸೋಫೋನ್ ವಾದನಗಳ ಧ್ವನಿ ಸುರುಳಿಗಳಾದ ಮೇಘನಾದ, ಮೇಘಲಹರಿ, ಮೇಘವರ್ಷಿಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈಗಾಗಲೇ ಜನಪ್ರಿಯವಾಗಿವೆ. ನಿಮ್ಮದು ಬಹುಮುಖ ವ್ಯಕ್ತಿತ್ವ. ಶಾಲಾ ದಿನಗಳಲ್ಲಿ ಕ್ರೀಡಾ ಪ್ರತಿಭೆಯೂ ಆಗಿದ್ದ ನೀವು ರಾಜ್ಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಿದ್ದೀರಿ. ಪ್ರತಿಭೆಯ ಜೊತೆಗೆ ವಿನಯವಂತಿಕೆ, ಗುರಿ, ಸತತ ಪರಿಶ್ರಮವಿದ್ದರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಹುದು ಎಂಬುದಕ್ಕೆ ದೇವಾಡಿಗ ಸಮಾಜದ ಒಂದು ದೊಡ್ಡ ಉದಾಹರಣೆಯಾದ ನೀವು ನಮ್ಮೆಲ್ಲರಿಗೊಂದು ಪೂರ್ತಿ ಆದರ್ಶ ಮತ್ತು ಪ್ರೇರಣೆಯಾಗಿದ್ದೀರಿ. ನಿಮ್ಮ ಜೀವನಾಧಾರಿತ ಮಕ್ಕಳಿಗಾಗಿ ನಿರ್ಮಿಸಲ್ಪಟ್ಟ ತುಳು ಸಾಕ್ಷ್ಯಚಿತ್ರ ಬರವದ ಬಡಸಾಲೆ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ತಮ್ಮ ಬಹುಮುಖ ಪ್ರತಿಭೆಯನ್ನು ಮೆರೆದಿದ್ದೀರಿ. ಇಂದು 15ನೇ ನವೆಂಬರ್ 2013 ಮಾರ್ಕೋ ಪೋಲೋ ಹೋಟೆಲ್ ಸಭಾಂಗಣ, ದುಬಾಯಿ, UAE. ಕುಂದಾಪುರ ದೇವಾಡಿಗ ಮಿತ್ರ ಕದಂ, ದುಬಾಯಿ, UAE ವತಿಯಿಂದ ನಮ್ಮ ತೃತೀಯ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿ ದೇವಾಡಿಗ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಲು ಹರ್ಷಿಸುತ್ತೇವೆ. ತಮ್ಮ ಸಾಧನೆ ನಿರಂತರವಾಗಿ ಮುನ್ನಡೆಯಲಿ. ನಿಮ್ಮ ತಂದೆ ತಾಯಿ, ಕುಟುಂಬ ಹಾಗೂ ಬಂಧು ಬಳಗದವರೆಲ್ಲರಿಗೂ ದೇವರ ಅನುಗ್ರಹ ಸದಾ ಇರಲಿ ಎಂದು ಹಾರೈಸುತ್ತೇವೆ. ಶ್ರೀಯುತ ದಿನೇಶ್ ದೇವಾಡಿಗ ಇವರು ಕದಂನ 2013ರ ಸಾಧಕ ಪ್ರಶಸ್ತಿಯನ್ನು ಕುಮಾರಿ ಮೇಘನಾ ಅವರಿಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಣ್ಯರಾಗಿರುವಂತಹ ಶ್ರೀಯುತ ರಾಜು ದೇವಾಡಿಗ ಇವರು
ಕುಮಾರಿ ಮೇಘನಾ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪಡೆದು ಸನ್ಮಾನಗೊಂಡಿರುವಂತಹ ಕುಮಾರಿ ಮೇಘನಾ ಅವರಿಂದ ಒಂದೆರಡು ಮಾತುಗಳು. ಎಲ್ಲರಿಗೂ ನನ್ನ ವಂದನೆಗಳು. ಕದಮ ಕುಂದಾಪುರ ದೇವಾಡಿಗ ಮಿತ್ರ ಇದರ ತೃತೀಯ ವಾರ್ಷಿಕೋತ್ಸವದಲ್ಲಿ ನನ್ನನ್ನು ಕರೆದು ದೇವಾಡಿಗ ಸಾಧಕ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಕದಮ ಮುಂದೆ ಕೂಡ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉತ್ತಮ ರೀತಿಯಲ್ಲಿ ಮುಂದುವರಿಯಲಿ ಮತ್ತು ಜನರಿಗೆ ನೆರವಾಗುತ್ತಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ. ನಮ್ಮ ಹಿತೈಷಿಗಳು